21ನೇ ತಾರೀಕು ಬೇಲೂರು ತಾಲೂಕು ಹಾಸನ ಜಿಲ್ಲೆಯಲ್ಲಿ ಒಂದು ಘಟನೆ ಅಂತ ರಿಪೋರ್ಟ್ ಆಯಿತು. ಆದರೆ ನಮ್ಮದು ಏನು ಪುರಸಭೆ ಆಫೀಸ್ ಒಳಗಡೆ ಏನು ದೇವಸ್ಥಾನ ದೇವರದು ಗಣೇಶ ದೇವರದು ದೇವಸ್ಥಾನದಲ್ಲಿ ಎರಡು ಚಪ್ಪಲಿಯನ್ನು ದೇವರ ಮೇಲೆ ಹಾಕಿದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಲವಾರು ಮಾಹಿತಿಯನ್ನು ಓಡಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಏನು ಅಧ್ಯಕ್ಷರಾದ ವಿರೂಪಾಕ್ಷ ಅವ್ರ ಕಡೆಯಿಂದ ಒಂದು FIR ಅನ್ನು ಕಂಪ್ಲೇಂಟ್ ತಗೊಂಡು FIR ಅನ್ನು ದಾಖಲಿಪಡಿಸಿದ್ದೀವಿ. ನಮಗೆ ಇರುವ ಪ್ರಾಥಮಿಕ ತನಿಖೆಯಲ್ಲಿ ನಮಗಿರುವ ಪ್ರಾಥಮಿಕ ಮಾಹಿತಿ ಸುಮಾರು ರಾತ್ರಿ ಸಮಯದಲ್ಲಿ ಇದಾಗಿದೆ. ಅದಾದ ಮೇಲೆ ಬೆಳಗಿನ ಜಾವ ಏನು ಮಾರ್ಕೆಟ್ಗೆ ಬಂತಾ ಇರುವ ಭಕ್ತಾದಿಗಳಿರಲಿ ಇಲ್ಲ ಕೆಲವೊಬ್ಬರು ಸಾರ್ವಜನಿಕರಿರಲಿ ಅದು ನೋಡಿಬಿಟ್ಟು ಬೆಳಗಿನ ಜಾವ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಕ್ಷಣ ನಮ್ಮ ಪೊಲೀಸ್ನವ್ರು ಹೋಗಿ ಸ್ಥಳಕ್ಕೆ ಹೋಗಿ ಏನು ಕ್ರಮ ಕೈಗೊಳ್ಳಬೇಕು ತಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮಾಡೋ ತನಿಖೆಯಲ್ಲಿ ನಮ್ಮ ಕಂಡು ಬಂದಿರೋದು ಒಂದು ಮಹಿಳೆ ಸುಮಾರು 12 ಟೈಮಲ್ಲಿ ಒಳಗಡೆ ಹೋಗಿ ವಾಪಸ್ ಬರ್ತಾ ಇರೋದು ಮತ್ತು ಅವ್ರು ಏನು ಚಪ್ಪಲಿಯನ್ನು ಹಾಕಿದ್ರು ಕಾಲಲ್ಲಿ ಮತ್ತು ದೇವ್ರ ಹತ್ರ ಏನೂ ಇತ್ತು ಅದು ಎರಡು ಹೋಳಿಗೆ ಆಗ್ತದೆ, ಹೊಂದಾಣಿಕೆ ಆಗ್ತದೆ, ಅದನ್ನು ನಾವು ಸ್ಪಷ್ಟಪಡಿಸಿದ್ವಿ. ಇದು ಸಂಬಂಧಪಟ್ಟಂಗೆ ನಾವು ಹಲವಾರು ಎವಿಡೆನ್ಸನ್ನು ನಾವು ತೆಗಿತಾ ಇದ್ವಿ. ಆ ಮಹಿಳೆ ಎಲ್ಲಿಂದ ಬಂದರು, ಹೇಗೆ ಬಂದರು, ವಾಟ್ ಇಸ್ ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ. ಈ ನಿಟ್ಟಿನಲ್ಲಿ ನಮಗೆ ನಾವು ತನಿಖೆ ಮಾಡೋ ಸಮಯದಲ್ಲಿ ಇವರು ಅಕ್ಕಪಕ್ಕ ಜಿಲ್ಲೆಗೆ ಹೋಗಿರಬಹುದು ಅಂತ ಸ್ಥಳೀಯರು ಏನು ಇಲ್ಲಿ ಕೆಲಸ ಮಾಡೋರು ಮತ್ತು ಮಾರ್ಕೆಟಲ್ಲಿ ಕೆಲಸ ಮಾಡಿ ನಮ್ಗೆ ಕೊಟ್ಟಿರೋ ಮಾಹಿತಿ ಏನಂತಂದರೆ ಆ ಲೇಡಿ ಸ್ವಲ್ಪ ಅನ್ಸ್ಟೇಬಲ್ ಇದ್ದರು. ಆದರೆ ಆವಾಗ ಏನು ಹೂ ಇತ್ತು ಆ ಹೂವನ್ನು ತಗೊಂಡು ಹೋಗಿ ಮತ್ತು ರಸ್ತೆಯಲ್ಲಿ ಏನು ಬನಾನಾ ಲೀವ್ಸ್ ಏನೋ ಇರ್ತದೋ ಆ ಎಲೆಯನ್ನು ತೆಗೆದು ಆವಾಗ ಮಾರಾಟ ಮಾಡ್ತಾಯಿದ್ರು ಅಂತ ಹೇಳಿದ್ರು. ಮತ್ತು ಅದು ಬೇರೆ ಕಡೆಯಿಂದಲೂ ಬರ್ತದೊಂದು ಮಾಹಿತಿ ಇದೆ. ಸೊ ಇದ್ರ ಹಿನ್ನೆಲೆಯಲ್ಲಿ ನಾವು ಅದು ಏನು ಯಾರು ಬಂದು ಇದ್ದಾರೆ ಹೆಣ್ಮಕ್ಳು ಯಾರಿದ್ದಾರೆ ಅಂತ ನಾವು ಗುರ್ತು ಮಾಡೋಕ್ಕೆ ಮತ್ತು ಅಕ್ಕಪಕ್ಕ ಜಿಲ್ಲೆಯನ್ನು ಬಂದಿರ್ಬೋದು ನಮಗೆ ಸ್ಪಷ್ಟವಾದ ಕೆಲವೊಂದು ಮಾಹಿತಿ ಇದೆ. ಅದ್ರ ಮೇಲೂ ನಾವು ತನಿಖೆಯನ್ನು ಮಾಡ್ತಾಯಿದ್ವಿ. ಈಗಾಗಲೇ ನಾವು ಒಂದು 8 ತಂಡವನ್ನು ರಚನೆ ಮಾಡಿ ಎಲ್ಲ ಅಕ್ಕಪಕ್ಕ ಜಿಲ್ಲೆ ನಮ್ಮ ಹಾಸನ ಜಿಲ್ಲೆಯನ್ನು ಬೇರೆ ಬೇರೆ ತಾಲೂಕಲ್ಲಿಯೂ ಸಹ ಅವ್ರು ಎಲ್ಲೆಲ್ಲಿ ಓಡಾಡಿರಬಹುದು ಅಂತ ಸಹ ನಾವು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ವಿ. ನಮಗೆ ಸದ್ಯಕ್ಕೆ ಗೊತ್ತಿರೋದು ಅವರು ಇಲ್ಲಿ ನೋಡ್ತಾ ಇರ್ತಾರೆ. ಇಲ್ಲಿ ಅವಾಗ ಬೆಳಿಗ್ಗೆ ಟೈಮಲ್ಲಿ ಕೆಲವೊಂದು ಟೈಮ್ ಮಧ್ಯಾಹ್ನ ಟೈಮಲ್ಲಿ ಸಾಯಂಕಾಲ ಟೈಮಲ್ಲಿ ಜನ ನೋಡಿದ್ದಾರೆ ಮತ್ತು ಪಕ್ಕದ ಜಿಲ್ಲೆಯಲ್ಲಿ ಸಹ ಅವರು ನೋಡಿದ್ದಾರೆ. ಮತ್ತು ಅವ್ರದ್ದು ಮೂಲತಃ ಎಲ್ಲಿ ಅಂತ ಬಗ್ಗೆ ನಮ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡೆಯುತ್ತೇವೆ.